ಗೈಸ್ ಆ ಥರ ಡೈರೆಕ್ಟಾಗಿ ಹೋಗೋದು ಸರಿಯಾಗಿತ್ತಾ ಇಲ್ಲ ಈ ಥರ ಕ್ಯೂ ಸಿಸ್ಟಮ್ ಮಾಡಿರೋದು ಸರಿಯಾಗಿದೆಯಾ ಅಂತ ಕಮೆಂಟ್ ಮಾಡಿ. ಗೈಸ್ ನಾವು ಬಂದಿದ್ದು ಇದೇ ಬಸ್ಸಲ್ಲಿ, ಬಸ್ ಜರ್ನಿ ಬಸ್ಸಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬಸ್ಗೂ ನಮಗೂ ಆಗಲ್ಲ. ನಾವಿವಾಗ ಬಂದಿದ್ದೀವಿ ಮಂತ್ರಾಲಯಕ್ಕೆ ಗಾಯ್ಸ್. ನಮ್ಮ ಮನೆಯವ್ರು ಮುಂದೆ ಹೋಗ್ತಾವ್ರೆ. ಅದೇ ಟ್ರಾವೆಲ್ ಬಸ್ಸಲ್ಲಿ ಬಂದಿದ್ದು ಮೈಸೂರಿಂದ ರಾತ್ರಿ 7 ಗಂಟೆಗೆ ನಾವು ಬಸ್ ಹತ್ತಿದ್ದು. ಬೆಳಗ್ಗೆ 7 ಗಂಟೆಗೆ ತಗೊಂಬಂದು ನಿಲ್ಲಿಸಿದ್ದಾರೆ ಮಂತ್ರಾಲಯದಲ್ಲಿ. ಗಾಯ್ಸ್ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಂತ್ರಾಲಯದಿಂದ. ಬಸ್ಸಲ್ಲಿ ಏನೋ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನೈಟ್ ಜರ್ನಿ ಅಲ್ವಾ, ಎಲ್ಲ ಆರಾಮಾಗಿ ಮಲ್ಕೊಂಡಿರ್ತಾರೆ. ಅದಕ್ಕೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅದನ್ನ ಬಸ್ ಇಳಿದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ರೂಮ್ ಅವ್ರಿಗೆ ಫೋನ್ ಮಾಡಬೇಕು, ಮತ್ತೆ ಸಿಗ್ತೀನಿ ಗಾಯ್ಸ್. ಇಲ್ಲೇ ಗಾಯ್ಸ್ ರೂಮ್ ಮಾಡ್ಕೊಂಡಿರೋದು ನರಹರಿ ತೀರ್ಥ ನಿಲಯ. ಇವಾಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು. ಟೈಮು 7:20 ಆಗೈತೆ. ಕೇಳಿದೆ ಜನ ಅವರ ಅಂತ, ನಾರ್ಮಲ್ ಆಗಿದ್ದಾರೆ ಅಂತ ಹೇಳಿದ್ರು ಅವರು. ನೋಡುವ ಗಾಯ್ಸ್, ಇದು ಸಡನ್ ಪ್ಲ್ಯಾನು. ಟ್ರೈನಲ್ಲೇ ಬರಬೇಕಿತ್ತು, ಬಸ್ಸಲ್ಲೆಲ್ಲ ಒಂಥರ ಹಿಂಸೆನೇ ಅಂದ್ಕೊಂಬಿಡಿ. ಪಲ್ಕದು ಅಯ್ಯಪ್ಪ. ಸ್ಲೀಪಿಂಗ್ ಕೋಚು ಕೂತ್ಕೊಂಡು ಬರೋದಾಗ್ಬಿಟ್ರೆ ಇನ್ನೂ ತಲೆ ಕೆಟ್ಟಾಯ್ತದೆ ಅಂದ್ಕೊಂಬಿಡಿ. ಸ್ಲೀಪಿಂಗ್ ಕೋಚು ಬೇಜಾರಾದರೆ ಕೂತ್ಕೋಬೋದು, ಬೇಜಾರಾಯ್ತಾ ಮಲ್ಕೊಬೋದು, ಅದು ಒಂಥರ ಓಕೆ. ಸ್ಲೀಪಿಂಗ್ ಕೋಚ್ ಆಗೋದಕ್ಕೆ ಹೆಂಗೋ ಬರ್ಬೋದು. ಕೂತ್ಕೊಂಡೇ ಬರಬೇಕು ಅಂದರೆ ಇಷ್ಟು ದೂರ ಒಟ್ಟಿನಲ್ಲಿ ತಲೆ ಕೆಟ್ಟಾಯ್ತದೆ. ಅದರಲ್ಲಂತೂ ನನಗಂತೂ ಆಗೋದೇ ಇಲ್ಲ. ಕುಲ್ಕಿ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಗೋಗ್ಬಿಡ್ತದೆ, ವಾಂತಿ ಬರೋ ಫೀಲ್ ಆಗುತ್ತೆ. ಬಸ್ಸು ಕಾರ್ ಅಂದರೆ ಆಗೋದೇ ಇಲ್ಲ ಗಾಯ್ಸ್. ಇವಾಗೆಲ್ಲ ಮನೆಯವರು ರೆಡಿ ಆಗ್ತಾಯಿದ್ದಾರೆ. ನಾನು ಹೋಗಿ ನೆಕ್ಸ್ಟ್ ರೆಡಿಯಾಗಿ ಹೋಗಬೇಕು, ರಾಯರ ದರ್ಶನ ಮಾಡಬೇಕು ಗಾಯ್ಸ್. ನಿಮಗೂ ದರ್ಶನ ಮಾಡಿಸ್ತೀನಿ. ಮತ್ತು ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ಹೊರಡ್ತಾ ಇದೀವಿ ಗಾಯ್ಸ್ ದರ್ಶನ ಮಾಡವ ಅಂತ. ದೇವಸ್ಥಾನದಿಂದ ಸ್ತೋತ್ರ ಕೇಳ್ತಾ ಇದೆ. ಪೂಜೆ ಎಲ್ಲ ಆಲ್ರೆಡಿ ಆಯಿತು, ಮಂಗಳಾರತಿ. ಇವಾಗ ಹೋಗಿ ದರ್ಶನ ಮಾಡಬೇಕು. ಎಷ್ಟು ಜನ ಇದ್ದಾರೆ ಏನೋ ಹೋಗ್ತಾ ಇದ್ದೀವಿ. ಬಿಸಿಲೇ ಇಲ್ಲ ಗಾಯ್ಸ್, ಈ ಸೈಡು ಫುಲ್ಲು ಮೋಡ. ನಮ್ಮ ಮನೆಯವರೆಲ್ಲ ಇಲ್ಲೇ ಹೋಗ್ತಾವ್ರೆ ಗಾಯ್ಸ್. ಇದೇ ಭೋಜನ ಶಾಲಾ, ಅನ್ನ ಸಂತರ್ಪಣೆ ಇಲ್ಲೇ ನಡೆಯೋದು. ಊಟ ಬೆಳಗ್ಗೆ 11ರಿಂದ 2, ಸಂಜೆ 7ರಿಂದ 9 ಗಂಟೆವರೆಗೂ ಇರುತ್ತೆ. 11 ಗಂಟೆಗೆ ಸ್ಟಾರ್ಟು ಊಟ. ಇವಾಗ ಓಡ್ತಾ ಇದ್ದೀವಿ, ಹೋಗುವ. ಜನ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ, ನೋಡುವ. ಅಷ್ಟೇನು ಜನ ಇಲ್ಲ, ಲೈನೆಲ್ಲ ಆರಾಮಾಗಿದೆ. ಇಲ್ಲಿಂದನೇ ಬಿಡ್ತಾವ್ರೆ. ಫಸ್ಟು ಮಂಚಾಲಮ್ಮ ದೇವ್ರ ದರ್ಶನ ಮಾಡಬೇಕು, ಆಮೇಲೆ ರಾಯರ ದರ್ಶನ ಮಾಡಬೇಕು. ಗಾಯ್ಸಲ್ಲೇ ಕಾಣಿಸ್ತಾ ಇದೆ ನೋಡಿ ಡಿಸ್ಪ್ಲೇಲಿ. ದರ್ಶನ ಮಾಡಿ ಗಾಯ್ಸ್. ನಿಮ್ಗೆ ಆಲ್ರೆಡಿ ದರ್ಶನ ಮಾಡಿಸ್ತಾ ಇದ್ದೀನಿ. ದೇವರೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಾವ್ರೆ ಎಲ್ರಿಗೂ ಒಳ್ಳೇದು ಮಾಡಿ ಕಾಪಾಡಪ್ಪ ರಾಯರೇ. ಎಲ್ರಿಗೂ ಅನುಗ್ರಹ ಮಾಡಪ್ಪ ಬೇಗ. ಇವಾಗ ನಾವು ದರ್ಶನ ಮಾಡೋಕ್ಕೆ ಹೋಗ್ಬೇಕು ಗಾಯ್ಸ್. ಎಲ್ಲಿ ನಮ್ಮ ಮನೆಯವ್ರು ಯಾರು ಎಲ್ಲ ಓಡಾಡ್ತಾವ್ರೆ. ಎಲ್ಲ ಫೋಟೋಸ್, ಸೆಲ್ಫಿ ಇಲ್ಲಿ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಗಾಯ್ಸ್. ಅದೇ ಮೇನ್ ಎಂಟ್ರೆನ್ಸು. ಆ ಕಡೆಯಿಂದ ಬರಲಿಲ್ಲ ನಾವು, ರೂಮ್ ಈ ಕಡೆನೇ ಮಾಡಿದ್ದು, ಅದಕ್ಕೆ ಈ ಕಡೆಯಿಂದನೇ ಬಂದು. ಇವಾಗ ಒಳಗೋಗಿ ದರ್ಶನ ಮಾಡಬೇಕು ಗಾಯ್ಸ್. ಗಾಯ್ಸ್ ಜನ ಕಮ್ಮಿ ಇದ್ದಾರೆ, ಅದಕ್ಕೆ ಇಲ್ಲಿಂದ ಗೇಟ್ ಓಪನ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಆ ತುದಿಯಿಂದ ಬರಬೇಕಾಗುತ್ತೆ, ಫುಲ್ ಮುಂದೆಯಿಂದ. 2-3 ಲೈನ್ ಮಾಡವ್ರೆ. ಏನಿಲ್ಲ, ಜನ ಇಲ್ಲ, ಆರಾಮಾಗಿದೆ. ಫಸ್ಟು ಇಲ್ಲಿ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ನೆಕ್ಸ್ಟು ರಾಯರ ದರ್ಶನ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಇದಕ್ಕೂ ಸ್ವಲ್ಪ ಕ್ಯೂ ಇದೆ. ಜನ ಏನಿಲ್ಲ ಗಾಯ್ಸ್, ಆರಾಮಾಗಿದೆ ನೋಡಿ ಗಾಯ್ಸ್. ನೀವು ರಾಯರ ದರ್ಶನ ಮಾಡಿ
ಇನ್ನು ಒಳಗೋದ್ರೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಅದಕ್ಕೆ ನೀವು ಇಲ್ಲೇ ಈಚೆ ಕಡೆಯಿಂದನೇ ದರ್ಶನ ಮಾಡ್ಕೊಂಬಿಡಿ. ನಾವು ಒಳಗೋಗಿ ದರ್ಶನ ಮಾಡ್ತೀನಿ, ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ ಗಾಯ್ಸ್. ನಾನಿದು ಬರ್ತಾ ಇರೋದು 3ನೇ ಸತಿ ಮಂತ್ರಾಲಯಕ್ಕೆ. ಹೋದ ವರ್ಷ 2 ಸತಿ ಬಂದಿದ್ದೀನಿ, ಈ ವರ್ಷ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡುವ ಇನ್ನೂ ಎಷ್ಟು ಸಲ ಕನ್ಸ್ಕೊಂತಾರೆ ಒಟ್ಟಿನಲ್ಲಿ ಕರೆದಾಗೆಲ್ಲ ಬರ್ತಾ ಇರೋದು ಅಷ್ಟೇ ಗಾಯ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಇರಲಿಲ್ಲ. ಆರಾಮಾಗಿ ಆ ಮೇಯ್ನ್ ಎಂಟ್ರೆನ್ಸಿಂದನೇ ಬಿಡ್ತಾಯಿದ್ರು, ಆರಾಮಾಗಿ ಅಲ್ಲಿಂದನೇ ಹೋಗಿ ಅಲ್ಲಿಂದನೇ ಬರ್ಬೋದಿತ್ತು. ಇವಾಗ ಈ ಥರ ಎಲ್ಲ ಮಾಡಿದ್ದಾರೆ, ಯಾಕಂದರೆ ಜನ ಬರ್ತಾ ಜಾಸ್ತಿ ಆಗ್ತಾಯಿದ್ದಾರೆ ಭಕ್ತಾದಿಗಳು. ಅದಕ್ಕೆ ಸೀಸನ್ ಇರೋ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ. ಆದರೂ ಇವತ್ತು ವೀಕೆಂಡು, ಒಟ್ಟಿನಲ್ಲಿ ತಕ್ಕ ಮಟ್ಟಕ್ಕೆ ಜನ ಇದ್ದಾರೆ. ನಾವು ಆರಾಮಾಗಿ ಹೋಗ್ತಾಯಿದ್ದೀವಿ, ಅಷ್ಟೇನು ರಶ್ ಇಲ್ಲ ಒಟ್ಟಿನಲ್ಲಿ. ಗೈಸ್ ಈ ಕಡೆ ಹೋದರೆ ತುಂಗಭದ್ರಾ ನದಿಗೆ ಹೋಗ್ಬೋದು, ಹೋಗ್ಬಿಟ್ಟು ಅಲ್ಲಿ ನದಿಲಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಗೈಸ್ ದರ್ಶನಕ್ಕಂತೂ ಹೆವಿ ಕ್ಯೂ ಸಿಸ್ಟಮ್ ಮಾಡಾಕ್ಬಿಟ್ಟವ್ರು ಇವಾಗಂತೂ. ನಾವು 2 ಸತಿ ಬಂದಾಗಂತೂ ಡೈರೆಕ್ಟಾಗೇ ಹೋಗಿದ್ದು, ಎಷ್ಟು ಆರಾಮಾಗಿತ್ತು. ಇವಾಗ ನೋಡಿ ಎಷ್ಟು ಲೈನ್ಗಳು, ಫುಲ್ ಚೇಂಜ್ ಆಗಿಬಿಟ್ಟೈತೆ ಈ ಸತಿ ಬಂದಾಗ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಈ ಥರ ಇರಲಿಲ್ಲ ಗೈಸ್. ಆ ಥರ ಡೈರೆಕ್ಟಾಗಿ ಹೋಗೋದು ಸರಿಯಾಗಿತ್ತಾ ಇಲ್ಲ ಈ ಥರ ಕ್ಯೂ ಸಿಸ್ಟಮ್ ಮಾಡಿರೋದು ಸರಿಯಾಗಿದೆಯಾ ಅಂತ ಕಮೆಂಟ್ ಮಾಡಿ. ಗಾಯ್ಸ್ ಜನ ಏನಿಲ್ಲ, ಒಳಗೆ ಹೋಗ್ತಾಯಿದ್ದೀನಿ ದರ್ಶನ ಮಾಡುವ ಅಂತ. ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನೋಡಿ. ಒಳಗೆಲ್ಲ ಏನು ರಶ್ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ದಾರೆ. ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗಾಯ್ಸ್. ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇವಾಗ ಈಚೆ ಕಡೆ ಹೊರಡ್ತಾ ಇದ್ದೀವಿ. ಮಂತ್ರಾಕ್ಷತೆ ಗುರುಗಳ ಹತ್ರ ಎಲ್ಲ ಇಸ್ಕೊಂಡು ಇವಾಗ ಈಚೆ ಕಡೆ ಹೊರಡ್ತಾ ಇದ್ದೀವಿ ಗಾಯ್ಸ್. ಹೊಟ್ಟೆ ಬೇರೆ ಎಸಿತಾ ಇದೆ, ಅದಕ್ಕೆ ಈಚೆ ಕಡೆ ಹೋಗ್ತಾ ಇದ್ದೀವಿ. ಇನ್ನೇನು 11 ಗಂಟೆಗೆ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲಾಸ್ಟ್ ಟೈಮೆಲ್ಲ ಇಲ್ಲಿ ಕೊಡ್ತಿದ್ರು ಮಂತ್ರಾಕ್ಷತೆ, ಇವಾಗೆಲ್ಲ ಈಚೆ ಕಡೆ ಚೇಂಜ್ ಮಾಡಿಬಿಟ್ಟವ್ರೆ ಎಲ್ಲ ಸಿಸ್ಟಮ್ಮು. ಈಚೆ ಕಡೆ ಕೊಡೋದು ಇವಾಗ ಮಂತ್ರಾಕ್ಷತೆ ಎಲ್ಲನೂ ನೋಡಿ ಗೈಸ್. ಬರ್ತಾ ಇದ್ದಾರೆ ಜನ. ರಾಯರ ದರ್ಶನ ಎಲ್ಲ ಚೆನ್ನಾಗಾಯಿತು ಗಾಯ್ಸ್. ನಿಮಗೂ ರಾಯರು ಕಾಪಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ನಮ್ಮ ವೀಡಿಯೋ ನೋಡ್ತಾ ಇರೋರು ಎಲ್ರಿಗೂ ರಾಯರು ಕಾಪಾಡಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಗಾಯ್ಸ್ ಅಂತ ಹೇಳ್ತಾ ಈಚೆ ಕಡೆ ಹೋಗುವ ಗಾಯ್ಸ್. ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಗಾಯ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ತುಂಗಭದ್ರಾ ನದಿ ಗಾಯ್ಸ್. ನಾವಲ್ಲಿ ಹೋಗಿಲ್ಲ, ರೂಮಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಫ್ರೆಂಡ್ಸ್ ಜೊತೆ ಇಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರಾಯರ ದರ್ಶನ ಮಾಡಿದ್ದು. ಆ ಟೈಮಲ್ಲೂ ನೀರಿರಲಿಲ್ಲ, ಈ ಟೈಮಲ್ಲೂ ನೀರಿಲ್ಲ ಗಾಯ್ಸ್. ಅದೇ ತುಂಗಭದ್ರಾ ನದಿ. ಇವಾಗ ಮಂತ್ರಾಕ್ಷತೆ ಎಲ್ಲ ಇಲ್ಲಿ ಕೊಡ್ತಾಯಿದ್ದಾರೆ, ಮೊದಲು ಒಳಗೆ ಕೊಡ್ತಾಯಿದ್ರು, ಅದೆಲ್ಲ ಚೇಂಜ್ ಆಗಿ ಇವಾಗ ಇಲ್ಲೇ ಕೊಡ್ತಾಯಿದ್ದಾರೆ. ಹಿಂಗೆ ಇಸ್ಕೊಂಡು ಈಚೆ ಕಡೆ ಹೋಗ್ತಾ ಇರೋದೆ. ಇವಾಗ ನಾನು ಇಸ್ಕೊಂಡು ಹೋಗ್ತಾ ಇರೋದೆ ಗಾಯ್ಸ್. ನಮ್ಮ ಮನೆಯವರೆಲ್ಲ ಇವಾಗ ಗೊತ್ತವ್ರೆ, ಅವ್ರು ನನ್ನ ಹುಡಿಕೊಂಡು ಅಲ್ಲಿ ನಿಂತಿದ್ದಾರೆ ಅನ್ನೋ ಗೊತ್ತಿಲ್ಲ. ನಾನು ಆಲ್ರೆಡಿ ಈಚೆ ಬಂದುಬಿಟ್ಟಿದ್ದೀನಿ. ಈಗ ಮಂತ್ರಾಕ್ಷತೆ ಇಸ್ಕೊಂಡು ಈಚೆ ಹೋಗುವ ಗಾಯ್ಸ್. ಟೈಮ್ 11 ಗಂಟೆ ಆಗಿದೆ, ಅದಕ್ಕೆ ಅನ್ನ ಪ್ರಸಾದ ಊಟ ಮಾಡ್ಕೊಂಡೆ ನೆಕ್ಸ್ಟು ಬೀಚಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹೊಟ್ಟೆ ಬೇರೆ ಎಸಿತಾ ಇದೆ, ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ಪ್ರಸಾದ ತಿನ್ನೋಕ್ಕಾಗುತ್ತೆ. ಬೆಳಗ್ಗೆಯಿಂದ ಏನೂ ತಿನ್ನಲಿಲ್ಲ, ಅದಕ್ಕೆ ಫಸ್ಟು ರಾಯರ ಪ್ರಸಾದನೇ ತಿಂದ್ಕೊಂಡು ಹೋಗುವ ನೆಕ್ಸ್ಟು ಎಲ್ಲ ದೇವ್ರನ್ನ ನೋಡೋಕ್ಕೆ. ರಶ್ ಐತೆ ಗುರು, ಯಾವ ಕಡೆಯಿಂದ ಬಿಡ್ತಾವ್ರೆಲ್ಲ. ಇನ್ನೂ ಮೋಸ್ಟ್ಲಿ ಈ ಕಡೆಯಿಂದ ಅನಿಸುತ್ತೆ. 2-3 ಲೈನ್ ಐತೆ, ಒಂದು ಅರ್ಧ ಗಂಟೆ ಕಾಯಬೇಕು. ಓಕೆ ಕಾಯುವ ಗಾಯ್ಸ್, ಮತ್ತೆ ಸಿಗ್ತೀನಿ ಊಟ ಮಾಡ್ಕೊಂಡು. ಗಾಯ್ಸ್ ಬಿಸಿಲು ಮಾತ್ರ ಹೆವಿ ಐತೆ ಅಂದ್ಕೊಂಬಿಡಿ. ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಬಿಟ್ಟು ಇಷ್ಟು 1 ಗಂಟೆ 12:45 1 ಗಂಟೆ ಆಯಿತು ನಾವು ಹೋಗಂಟ ಊಟ ಮಾಡ್ಕೊಂಡು.
ಹೋಗಿ ಮಲ್ಕೊಂಡವರು ಇವಾಗೆದ್ದು ಈಚೆ ಬಂದೆ. ಟೈಮು 3:30 ಆಗೈತೆ. ಬಿಸಿಲು ಮಾತ್ರ ಹೆವಿ ಐತೆ. ಇನ್ನೂ ಪಂಚಮುಖಿ ಆಂಜನೇಯ ಸ್ವಾಮಿ ಬಿಚ್ಚಾಲೆ ಎಲ್ಲೂ ಹೋಗಿಲ್ಲ. ಹೋಗಬೇಕು ಅಲ್ಲಿಗೆ. ಲೇಟ್ ಆಗೋದ್ರೆ ಅಲ್ಲೂ ಟೈಮ್ ಆಗೋಗುತ್ತೆ. ಇವಾಗ ಹೋಗಬೇಕು. ಮನೆಯವ್ರು ಎದ್ದು ರೆಡಿ ಆಗ್ತವ್ರೆ. ನಾನು ದೇವಸ್ಥಾನದ ಹತ್ರ ಒಂದು ರೌಂಡ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋದ ಅಂತ ಬಂದಿದ್ದೀನಿ. ಊಟ ಮಾಡ್ಕೊಂಡು ಬಂದು ಈ ಬಿಸಿಲಿಗೂ ಅದಕ್ಕೂ ಸುಸ್ತಾಗೋಗಿತ್ತು. ಬೆಳಗ್ಗೆ ಬೇರೆ ತಿಂಡಿ ತಿಂತಿರಲಿಲ್ಲ. ಅದಕ್ಕೇ ಹೋಗಿ ಮನೆ ಕಂಡು ಬರೀ ರೆಸ್ಟ್ ಮಾಡಿದ್ದೆ ಆಯಿತು ಇಷ್ಟೊತ್ತು ಗಂಟ. ಬಿಸಿಲು ಮಾತ್ರ ಹೆವಿ ಐತೆ. ಬೆಳಗ್ಗೆ ನೋಡಿದ್ರೆ ಬಿಸಿಲೇ ಇರಲಿಲ್ಲ. ಇವಾಗ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಹೊಡಿತೈತೆ ಅಂದ್ಕೊಂಬಿಡಿ. ಈ ಬಿಸಿಲಲ್ಲಿ ಓಡಾಡೋಕ್ಕೆ ಆಯ್ತಾಯಿಲ್ಲ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ. ಇದೇ ಮೇನ್ ಎಂಟ್ರೆನ್ಸು. ಎಲ್ಲ ಆಟಗಳೆಲ್ಲ ಆಟ ನಿಂತ್ಕೊಂಬಿಡೈತೆ. ಬಿಸಿಲು ಅಪೋಸಿಟ್ ಬಿಸಿಲು ಹೆವಿ ಹೊಡಿತೈತೆ. ದೇವಸ್ಥಾನ ಕ್ಲೋಸ್ ಆಗೈತೆ 4:30-5 ಗಂಟೆಗೆ ನಾವು ಓಪನ್ನು. ಬಿಸಿಲಲ್ವಾ, ಜನ ಕಮ್ಮಿ ಇದ್ದಾರೆ. ಎಲ್ಲ ಬಿಸಿಲು, ಅದಕ್ಕೆ ಖಾಲಿ ಹೊಡಿತಾ ಇದೆ. ಇನ್ನು ಸಂಜೆ ಆಗಬೇಕು ಜನ ಸೇರಬೇಕು ಅಂದರೆ. ನೋಡುವ ಗಾಯ್ಸ್, ಮತ್ತೆ ಮುಂದೆ ಸಿಗ್ತೀನಿ ಗಾಯ್ಸ್. ನಾವಿವಾಗಿದ್ದೀವಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮಂತ್ರಾಲಯಕ್ಕೆ ಹೋಗ್ಬೇಕಾರ್ಲೇ ಸಿಗುತ್ತೆ ಫಸ್ಟಲ್ಲೇ. ಆದರೆ ನೈಟ್ ಹೊತ್ತು ಹೋಗ್ಬೇಕಾದ್ರೆ ಕಾಣಲ್ಲ. ಯಾಕಂದರೆ ಲೈಟೆಲ್ಲ ಆಫ್ ಆಗಿರುತ್ತೆ, ಎಲ್ಲರೂ ಮನಗಿರ್ತಾರೆ. ಅದರಿಂದ ಗೊತ್ತಾಗಲ್ಲ. ಇದು ಮಂತ್ರಾಲಯಕ್ಕೆ ಹೋಗೋ ರೋಡಲ್ಲೇ ಇರೋದು. ಫಸ್ಟೇ ಸಿಗುತ್ತೆ ಗಾಯ್ಸ್ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಫಸ್ಟು ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟು ಇನ್ನು ಬಿಚ್ಚಾಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೆಲ್ಲ ದರ್ಶನ ಆಯಿತು ಗಾಯ್ಸ್. ಇಲ್ಲಿ ದರ್ಶನ ಆಯಿತು. ಇನ್ನು ನೆಕ್ಸ್ಟು ಆಟೋ ಹೊತ್ಕೊಂಡು ಬಿಡ್ತಾ ಇರೋದೆ ನೆಕ್ಸ್ಟ್ ದೇವಸ್ಥಾನಕ್ಕೆ. ಆಟೋ ರೆಡಿ ಆಗಿದೆ. ಟೈಮು ಬೇರೆ ಆಗೋಗುತ್ತೆ. ಬೇಗ ಹೋಗಬೇಕು, ದರ್ಶನ ಮಾಡಬೇಕು ಎಲ್ಲ ಕಡೆ. ಗಾಯ್ಸ್, ನಾವಿವಾಗಿದ್ದೀವಿ ಬಿಚ್ಚಾಲೆಯಲ್ಲಿ. ಫಸ್ಟು ಪಂಚಮುಖಿಗೆ ಹೋಗ್ತಾ ಇದ್ದಿದ್ದು. ಫಸ್ಟು ಇಲ್ಲಿಗೆ ಕರ್ಕೊಂಬಂದುಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಫಸ್ಟು ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಆಟೋದವರು. ಅದಕ್ಕೆ ಫಸ್ಟೇ ಇಲ್ಲಿಗೆ ಬಂದಿದ್ದೀವಿ ಗಾಯ್ಸ್. ಪಣ್ಣಾಚಾರ್ಯ ಶಿವ ಟ್ರಸ್ಟ್ ಬಿಚ್ಚಾಲೆ. ರಾಯರು ಎಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡೋಂಗಿಲ್ಲ ಅಂತಾರೆ. ಒಬ್ಬೊಬ್ಬರು ಹಿಂಗಂತಾರೆ. ಒಂದೊಂದ್ಸತಿ ಮಾಡ್ಕೊಬೋದು, ಒಂದೊಂದ್ಸತಿ ಮಾಡೋಂಗಿಲ್ಲ ಅಂತಾರೆ ಗಾಯ್ಸ್. ತುಂಗಭದ್ರಾ ನದಿ ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಫಸ್ಟ್ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಅದರಿಂದನೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಗಾಯ್ಸ್. ನೋಡಿ, ಬಿಚ್ಚಾಲೆ ರಾಯರ ಏಕಾಶಿಲಾ ಬೃಂದಾವನ ಅಲ್ಲಿದೆ. ಸ್ವಾಮಿ ಕಾಪಾಡಪ್ಪ ಪರಿಮಳಾಚಾರ್ಯರೇ. ನೋಡಿ ಗಾಯ್ಸ್, ಮೂಲರಾಮ ವಿಜೇತ. ಗಾಯ್ಸ್, ಇಲ್ಲಿ ದರ್ಶನ ಎಲ್ಲ ಮಾಡಾಯಿತು. ಈಗ ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದ ಅಂತ. ಗಾಯ್ಸ್, ಆ ಕಡೆ ಏಕಶಿಲಾ ಬೃಂದಾವನ ದರ್ಶನ ಮಾಡಿಕೊಂಡು ಬಿಚ್ಚಾಲಮ್ಮ ತಾಯಿ ದರ್ಶನ ಮಾಡಿಕೊಂಡು ಈಗ ನೆಕ್ಸ್ಟು ಅಪ್ಪಣ್ಣಾಚಾರ್ಯ ಮನೆ ಕಡೆಗೆ ಹೋಗಬೇಕು ಗಾಯ್ಸ್. ಆಟೋದವ್ರು ವೇಟ್ ಮಾಡ್ತಾವ್ರೆ. ನಾವು ಲೇಟ್ ಮಾಡಿದ್ರೆ ಅವರು ಲೇಟ್ ಮಾಡ್ತಾರೆ. ಬೇಗ ಹೋಗಬೇಕು. ಅಪ್ಪಣ್ಣಾಚಾರ್ಯ ಮನೆ ನೋಡಿಕೊಂಡು ನೆಕ್ಸ್ಟು ಪಂಚಮುಖಿ ಆಂಜನೇಯಗೆ ಇನ್ನೂ ಹೋಗಿಲ್ಲ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಗಂಟ ನಮ್ಮದು ಒಂದು 7:30 ಆಗ್ಬೋದು ಗಾಯ್ಸ್. ಹೋಗುವ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಇಲ್ಲಿನ ಇತಿಹಾಸದ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ. ಅದನ್ನೆಲ್ಲ ಅವ್ರು ಹೇಳಿದ್ರೇ ಚೆಂದ. ನಾವು ಹೇಳೋದಕ್ಕಿಂತ ನೀವೇ ಖುದ್ದಾಗಿ
ಲೈವಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಪವಾಡಗಳು ನಡೆದಿದೆ, ರಾಯರು ಎಷ್ಟು ವರ್ಷ ಇಲ್ಲಿದ್ದರು ಅದ್ರ ಬಗ್ಗೆ ಎಲ್ಲ ಪೂರ್ತಿ ಅವರೇ ಡೀಟೇಲಾಗಿ ಹೇಳ್ತಾರೆ ಗೈಸ್. ನಾನು ಹೇಳೋದಕ್ಕಿಂತ ನೀವೇ ಲೈವಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ವೀಡಿಯೋದಲ್ಲಿ ಇನ್ನೂ ಜಾಸ್ತಿ ಹೇಳೋಕ್ಕೆ ಹೋಗಿಲ್ಲ. ಏನ ಗೈಸ್, ನೆಕ್ಸ್ಟು ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮನೆಗೆ ಹೋಗುವ ಗೈಸ್. ನಾವಿವಾಗ ಅಪ್ಪಣ್ಣಾಚಾರ್ಯ ಮನೆ ಹತ್ರ ಹೋಗ್ತಾಯಿದ್ದೀವಿ. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಿದೆ ನೋಡಿದೆ, ಅದಕ್ಕೆ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಆಗ್ತಿತ್ತು. ನಾನು ಒಂದು ಸತಿ ಬಂದಿದ್ನಲ್ಲ, ಅದರಿಂದ ಗೊತ್ತು ಗೈಸ್. ಇದು ಅಪ್ಪಣ್ಣಾಚಾರ್ಯರ ಮನೆ. ಫೋಟೋ ವೀಡಿಯೋಸ್ ತೆಗಿಯೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ರಾಘವೇಂದ್ರ ಸ್ವಾಮಿ ಪೂಜ್ಯರು, ಶ್ರೀ ಪಾಂಡುರಂಗರ ವಿಗ್ರಹ. ಇಲ್ಲ ಫೋಟೋಸ್ ವೀಡಿಯೋಸ್ ತೆಗಿಯೋಂಗಿಲ್ಲ ಗಾಯ್ಸ್. ಇಲ್ಲೂ ಇದ್ರ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾರೆ. ಸ್ವಲ್ಪ ಜನ ಆದಮೇಲೆ ಒಂದು 10 ಜನ 20 ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇವಾಗ ಕ್ಲೋಸಿಂಗ್ ಟೈಮು, ನಾವು ಬಂದಿರೋದು ಲೇಟಾಗಿದೆ, ಅದಕ್ಕೆ ಇಲ್ಲೇ ದರ್ಶನ ಮಾಡಿಕೊಂಡು ಹೋಗ್ಬೇಕು ಗಾಯ್ಸ್. ದಯವಿಟ್ಟು ಯಾರು ಮುಟ್ಟಬೇಡಿ. ರಾಯರು ಕೂತ್ಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗ. ರಾಯರ ಬಗ್ಗೆ ಪೂರ್ತಿ ಡೀಟೇಲಾಗಿ ಈ ಫೋಟೋಗಳಲ್ಲಿ ವರ್ಣಿಸಿದ್ದಾರೆ. ಎಲ್ಲ ಇಲ್ಲಿದೆ. ಲೈನ್ ಫೋಟೋ ಪೂರ್ತಿ ಎಲ್ಲ ಅದೇನೆ. ರಾಯರುಗಳ ಪವಾಡ, ರಾಯರು ಏನೇನು ಮಾಡಿದರು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲೇ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗ. ಗೈಸ್, ಅಪ್ಪಣ್ಣಾಚಾರ್ಯರ ಮನೆ, ಏಕಶಿಲಾ ಬೃಂದಾವನ, ಬಿಚ್ಚಾಲಮ್ಮಾದೇವಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಆಗೋಗುತ್ತೆ, ಕತ್ಲೆ ಬೇರೆ ಆಗ್ತಾಯಿದೆ. ಗೈಸ್, ಮತ್ತೆ ನಾನು ನಿಮಗೆ ಮುಂದೆ ಸಿಗ್ತೀನಿ. ಗಾಯ್ಸ್, ನಾವಿವಾಗಿದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ನಾವು ಇದೇ ಆಟೋದಲ್ಲಿ ಓಡಾಡ್ತಾ ಇರೋದು ಗಾಯ್ಸ್. ಈ ಆಟೋದಲ್ಲಿ ಒಬ್ಬರಿಗೆ 150 ರೂಪೀಸ್, 150 ರೂಪಾಯಿ ಗಾಯ್ಸ್ ಒಬ್ರಿಗೆ ಪರ್ ಹೆಡ್. ಹಿಂಗೆ ನಿನ್ನೆ ರಾಮನವಮಿ ಪ್ರಯುಕ್ತ ಇಲ್ಲಿ ಫುಲ್ ಜಾತ್ರೆ ಇತ್ತಂತೆ. ಆಟೋ ಹಣ ಹೇಳಿದ್ರು. ಇವಾಗ ಹೋಗಿ ಪಂಚಮುಖಿ ಆಂಜನೇಯ ದರ್ಶನ ಮಾಡ್ಕೊಂಬರ್ಬೇಕು ಗಾಯ್ಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೋಗ್ತಾ ಇರೋದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮುಖ್ಯ ಪ್ರಾಣದೇವರು. ಪಂಚಮುಖಿ ಪ್ರಾಣದೇವರು ಜಾತ್ರಾ ಮಹೋತ್ಸವ ನಿನ್ನೆ ಆಗಿದೆ ಗಾಯ್ಸ್. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಫ್ಲ್ಯಾಶ್ ಲೈಟ್ ಬೇರೆ ಆನ್ ಆಗ್ತಾಯಿಲ್ಲ, ಕತ್ಲೆ ಬೇರೆ ಇದೆ. ಆ ಕಡೆ ಹೋಗೋಕೆ ಯಾರನ್ನೂ ಬಿಡ್ತಾಯಿಲ್ಲ. ಕತ್ಲೆ ಆಯಿತು ಅಂತ ಮೋಸ್ಟ್ಲಿ ಆ ಕಡೆಯಿಂದ ಬಿಡ್ತಾಯಿಲ್ಲ. ಇಲ್ಲ ಅಂದರೆ ಹಿಂಗೆ ಹೋಗಿ ಹಿಂಗೆ ಬರಬೇಕಾಗಿತ್ತು. ಬನ್ನಿ ಗೈಸ್, ಹೋಗುವ, ದರ್ಶನ ಮಾಡುವ ಗೈಸ್. ಪಂಚಮುಖಿ ಆಂಜನೇಯ ಸ್ವಾಮಿದು ಪಾದ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲೂ ಇದೆ ಸರ್ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದರಕ್ಷೆಗಳು. ಗೈಸ್, ಈ ಕಡೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಕತ್ಲೆ ಆಗಿದೆ, ಆ ಕಡೆ ಜನ ಹೋಗ್ತಾ ಇದ್ದಾರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಕತ್ಲೆ ಆಗೈತಲ್ಲ, ಕ್ಲೋಸ್ ಆಗೈತೆ ಏನೋ ಗೊತ್ತಿಲ್ಲ, ಕೇಳಬೇಕು. ಇದ್ದರೆ ಹೋಗ್ತೀನಿ, ಇಲ್ಲಾಂದರೆ ಸೀದಾ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿದೆ. ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದರಕ್ಷೆಗಳನ್ನ ನೋಡಿದ್ರಿ. ನೆಕ್ಸ್ಟು ಮೇಲೋಗಿ ಪಂಚಮುಖಿ ದರ್ಶನ ಮಾಡಬೇಕು ಗಾಯ್ಸ್. ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಆಯಿತು. ಆ ಕಡೆ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಲೈಟೆಲ್ಲ ಆಫ್ ಆಗೋಗಿತ್ತು, ಮೋಸ್ಟ್ಲಿ ಕ್ಲೋಸ್ ಆಗೋಗಿತ್ತು ಅಂದ್ಬಿಟ್ಟು ಹಿಂಗೆ ಬಂದು ನೆಕ್ಸ್ಟ್ ಇಲ್ಲಿಂದ ಹೊರಡ್ತಾ ಇರೋದೆ ಡೈರೆಕ್ಟು ಊಟದ ಹತ್ರ ಹೋಗಿ ಊಟ ಮಾಡ್ಕೊಂಡು ಇನ್ನು ನೆಕ್ಸ್ಟು ಬಸ್ ಹತ್ಕೊಂಡು ನಮ್ಮೂರ ಕಡೆಗೆ ಹೋಗ್ತಾ ಇರೋದೆ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಹೊರಗಡೆ ಬಂದಿದ್ದೀವಿ, ರಥೋತ್ಸವ ನಡೀತಾ ಇದೆ, ಬಸ್ಸಿಗೆ ಬೇರೆ ಟೈಮ್ ಆಗಿದೆ, ಹೊರಡಬೇಕು ಗಾಯ್ಸ್. ರಾಯರ ದರ್ಶನ
ಮತ್ತೊಮ್ಮೆ ಮಾಡ್ಕೊಳ್ಳಿ ಗಾಯ್ಸ್. ರಾಯರ ದರ್ಶನ ಮತ್ತೊಮ್ಮೆ ಮಾಡ್ಕೊಳ್ಳಿ ಗಾಯ್ಸ್. ನಾವಿಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್. ಬಸ್ಸು ಲೇಟ್ ಇದ್ದಿದ್ರೆ ಇನ್ನೂ ಸೇವೆ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಬಸ್ಸಿಗೆ ಲೇಟ್ ಆಗೋಗುತ್ತೆ, ಅದಕ್ಕೆ ಹೊರಡ್ತಾ ಇದ್ದೀವಿ ಗಾಯ್ಸ್. ಈಗ ಅನ್ನಪ್ರಸಾದ ಹತ್ರ ಹೋಗಿ ಊಟ ಮಾಡಿಕೊಂಡು ಹೊರಡಬೇಕು ಗಾಯ್ಸ್. ಟೈಮ್ ಆಗೋಯ್ತು. ಬಸ್ ಅವರು 9 ಗಂಟೆಗೆ ಬನ್ನಿ ಅಂತವ್ರೆ ಗಾಯ್ಸ್. ಟೈಮ್ 8:50 ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿಂದ ಹೊರಡ್ತಾ ಇರೋದೆ ಗಾಯ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಇನ್ನೇನು ಬಸ್ಸಲ್ಲಿ ಹೋಗಿ ಇನ್ನು ನೆಕ್ಸ್ಟ್ ಮನೆಗೆ ಕೊಡೋದು ಅಷ್ಟೇ, ಇನ್ನೇನಿಲ್ಲ. ಫೋನ್ಗೆ ನೋಡ್ಕೊಂಡು ಮಲ್ಕೊತಾ ಇರೋದೆ. ಬಸ್ಸಲ್ಲೆಲ್ಲ ಏನು ಬ್ಲಾಗ್ ಮಾಡೋಕ್ಕೋಗಲ್ಲ, ಶಿಸ್ತಾಗಿ ಹೋಗಿ ಮಲ್ಕೊತಾ ಇರೋದೆ. ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಮತ್ತು ಅನ್ನಪ್ರಸಾದಕ್ಕೆ ಬರ್ತಾರಲ್ವ, ಜಾಸ್ತಿ ಹಾಕ್ಸ್ಕೊಂಡು ವೇಸ್ಟ್ ಮಾಡ್ತಾರೆ. ಆ ಥರ ಯಾರು ಮಾಡೋಕ್ಕೆ ಹೋಗ್ಬಿಡಿ ಗಾಯ್ಸ್. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ. ಅದು ನೀವು ವೇಸ್ಟ್ ಮಾಡೋದು ಇನ್ನೊಬ್ರಿಗಾರು ಆಗುತ್ತೆ. ಆದ್ದರಿಂದ ಯಾಕಂದರೆ ನಮ್ಮ ಕಣ್ಮುಂದೆ ಸುಮಾರು ಜನ ವೇಸ್ಟ್ ಮಾಡೋದು, ಅದಕ್ಕೆ ಹೇಳ್ತಾ ಇದ್ದೀನಿ ಗಾಯ್ಸ್. ಮತ್ತು ನೀವು ಮಂತ್ರಾಲಯಕ್ಕೆ ಎಷ್ಟು ಸರಿ ಬಂದಿದ್ರಿ ಅಂತ ಕಮೆಂಟ್ ಮಾಡಿ. ಇನ್ನೂ ಮಂತ್ರಾಲಯಕ್ಕೆ ಯಾರ್ಯಾರು ಬಂದಿಲ್ಲ ತಾಯಿರು ಬೇಗ ಕರೆಸ್ಕೊಳ್ಳಿ, ನೀವು ಆಶೀರ್ವಾದ ಮಾಡಲಿ ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ. ಓಕೆನಾ ಗಾಯ್ಸ್? ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.